ಆತ ದೂರದ ಊರಿಂದ ಬಂದು ಬೆಂಗಳೂರಿನಲ್ಲಿ ಜೀವನ ಕಟ್ಕೊಂಡಿದ್ದ. ಸುಖಕ್ಕಿಂತ ಹೆಚ್ಚಾಗಿ ಕಷ್ಟದ ದಿನಗಳನ್ನೇ ನೋಡಿದ್ದ. ದುಡಿದು ಚೆನ್ನಾಗಿ ಬದುಕಬೇಕು ಅಂತ ಕಷ್ಟ ಕೂಡ ಪಡ್ತಿದ್ದ. ಆದರೆ ಅಂತಹ ಬಡ ಜನರನ್ನು ಈ ಸೈಬರ್ ಕಳ್ಳರು ಬಿಡ್ತಿಲ್ಲ. ತಿಂಗಳೆಲ್ಲ ದುಡ್ದ ಸಂಬಳ ಕೈಗೆ ಬಂದಿದ್ರು ಬಾಯಿಗೆ ಬರದಂತಾಗಿದೆ. ಅಷ್ಟಕ್ಕೂ ಏನಾಯ್ತು ಅಂತ ನೀವೇ ನೋಡಿ. ಸಿಲಿಕಾನ್ ಸಿಟಿಯಲ್ಲಿ ಮತ್ತೆ ಹೆಚ್ಚಾಯಿತು ಸೈಬರ್ ವಂಚನೆ. ಬ್ಯಾಂಕ್ ಸೆಕ್ಯೂರಿಟಿ ಗಾರ್ಡ್ಗೆ ಸೈಬರ್ ವಂಚಕನಿಂದ ದೋಖಾ. ಎಸ್, ಸೈಬರ್ ವಂಚಕರ ಆಟ ಕಳ್ಳಾಟ ಒಂದೊಂದಲ್ಲ. ಪೊಲೀಸರು ಚಾಪೆ ಕೆಳಗೆ ನುಗ್ಗಿದ್ರೆ ಈ ಸೈಬರ್ ಕಳ್ಳರು ರಂಗೋಲಿ ಕೆಳಗೆ ನುಗ್ತಿದ್ದಾರೆ. ಹೌದು, ಪೊಲೀಸರು ನಿಜಕ್ಕೂ ಸೈಬರ್ ಕಳ್ಳರಿಗೆ ಕಡಿವಾಣ ಹಾಕೋಕೆ ಸಾಧ್ಯವಾಗ್ತಿಲ್ವಾ ಅನ್ನುವಂತ ಚರ್ಚೆ ಆಗ್ತಿದೆ. ದಿನದಿಂದ ದಿನಕ್ಕೆ ನೂರಾರು ಸೈಬರ್ ಪ್ರಕರಣಗಳು ದಾಖಲಾಗ್ತಿದೆ. ಆದ್ರೆ ಕೇಸ್ ಟ್ರೇಸ್ ಔಟ್ ಆಗೋದು ಬೆರಳೆಣಿಕೆಯಷ್ಟು ಮಾತ್ರ. ಈ ಫೋಟೋದಲ್ಲಿರೋ ವ್ಯಕ್ತಿ ಹೆಸರು ಕೃಷ್ಣ ಜಾಧವ್. ಮೂಲತಃ ಯಾದಗಿರಿಯವನು. ಪಾಪ ಈ ಬಡ ವ್ಯಕ್ತಿಯನ್ನು ಬಿಡದೆ ಸೈಬರ್ ಕಳ್ಳರು ವಂಚಿಸಿದ್ದಾರೆ. ಕುಂಬಳಗೋಡು ಬಳಿಯ ಬ್ಯಾಂಕ್ ಒಂದರಲ್ಲಿ ಸೆಕ್ಯೂರಿಟಿಯಾಗಿ ಕಳೆದ 3 ವರ್ಷಗಳಿಂದ ಕೆಲಸ ಮಾಡ್ತಿದ್ದ. ಮೊನ್ನೆ ರಾತ್ರಿ ಕೆಲಸ ಮುಗಿಸಿ ಮನೆಗೆ ಹೋಗಿದ್ದ ಕೃಷ್ಣ ಜಾಧವ್ ಇನ್ನೇನು ಊಟ ಮಾಡಬೇಕಿತ್ತು. ಈ ವೇಳೆ ಒಂದು ಲಿಂಕ್ ಮೊಬೈಲ್ಗೆ ಬಂದಿದೆ. ಏನು ಅರಿಯದ ಈತ ಬ್ಯಾಂಕ್ಗೆ ಸಂಬಂಧಿಸಿದ ಲಿಂಕ್ ಇರಬೇಕು ಅಂತ ಲಿಂಕ್ ಓಪನ್ ಮಾಡಿದಾನೆ. APK ಫೈಲ್ ಲಿಂಕ್ ಓಪನ್ ಮಾಡಿದ್ದ ತಕ್ಷಣ ಮೊಬೈಲ್ ಹ್ಯಾಕ್ ಆಗಿದೆ. ಕೆಲವೇ ಸೆಕೆಂಡ್ಗಳಲ್ಲಿ ಕೃಷ್ಣ ಜಾಧವ್ನ ಖಾತೆಯಲ್ಲಿದ್ದ 27,000 ಹಣ ಮಾಯವಾಗಿದೆ. ಪಾಪ ಕಣ್ರಿ, ಮೊನ್ನೆ ತಾನೇ ಸಂಬಳ ಬಂದಿತ್ತು. ಆದ್ರೆ ಅಕೌಂಟಿಗೆ ಬಂದ 1 ಗಂಟೆಯಲ್ಲೇ ಹಣವೆಲ್ಲ ಕಳೆದುಕೊಂಡಿದ್ದಾನೆ ಈ ಸೆಕ್ಯೂರಿಟಿ ಗಾರ್ಡ್. ಸದ್ಯ ಕುಂಬಳಗೋಡು ಪೊಲೀಸ್ ಠಾಣೆಗೆ ಕೃಷ್ಣ ಜಾಧವ್ ದೂರು ನೀಡಿದ್ದು ತನಿಖೆ ನಡೀತಾ ಇದೆ. ಏನೇ ಹೇಳಿ, ಪೊಲೀಸರು ಎಷ್ಟೋ ರೀತಿಯಲ್ಲಿ ಜಾಗೃತಿ ನೀಡಿದ್ರು ಸಾರ್ವಜನಿಕರು ಮಾತ್ರ ಯಾಮಾರ್ತಿದ್ದಾರೆ. ಅಲ್ಲದೆ ದಿನೇ ದಿನೇ ಮೋಸ ಹೋಗ್ತಿರೋರ ಸಂಖ್ಯೆ ಕೂಡ ಹೆಚ್ಚಾಗ್ತಿದೆ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.